ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ಮ್ಯಾಕ್ಸಿಮಮ್ ನಮ್ಮ ಪೀಪಲ್ ಶೇರ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗೋಣ. ಈ ದಿನ ವೀರಶೈವ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಅಧಿಸೂಚನೆ ಪ್ರಕಟಣೆ ಇದೆಯಲ್ಲ, ದಯವಿಟ್ಟು ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಹಾಕ್ಕೊಳ್ಳಿ, ಯಾರಿಗೆ ಅವಶ್ಯಕತೆ ಇದೆ ಅವ್ರು ಹಾಕ್ಕೊಳ್ಳಿ ಅಂತ ಹೇಳ್ತಾ ಒಳಗಡೆ ಎಂಟ್ರಾಗೋಣ. ಇನ್ನು ಕರ್ನಾಟಕ ಗ್ರಾಹಕ ಇದೇ ವಿಡಿಯೋ ಇದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರುತ್ತೆ ವಿಡಿಯೋ, ಇದ್ರದ್ದು ನೋಟಿಫಿಕೇಶನ್ ಹಾಕಿದ್ವಲ್ಲ ಅದೇ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹಾಕಿದ್ದೀವಿ. ಕರ್ನಾಟಕ ಗ್ರಾಹಕರ ಮಂಡಳಿ ಕೋಆಪರೇಟಿವ್ ನೋಟ್ಸಿಂದ 50 ಕ್ವಶನ್ಸ್ಗೆ 40+ ಕ್ವಶನ್ಸು ನಮ್ಮ ನೋಟ್ಸಿಂದಲೇ ರೀಚ್ ಆಗಿದ್ದಾವೆ. ಸೊ ಎಲ್ಲ ವಿತ್ ಪ್ರೂಫ್ ಇದ್ದಾವೆ, ಚೆಕ್ ಮಾಡ್ಕೊಳ್ಳಿ. ಇನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋದರೆ ನಂಬರ್ ಆಫ್ ವಿಡಿಯೋಸ್ ಇದ್ದಾವೆ. ನಂಬರ್ ಆಫ್ ವಿಡಿಯೋಸ್ ಇದ್ದಾವೆ. ಅದರಲ್ಲಿ ಯಾವ್ಯಾವ ಎಕ್ಸಾಮ್ಸಲ್ಲಿ ಎಷ್ಟೆಷ್ಟು ಕ್ವಶನ್ಸು ನಮ್ಮ ನೋಟ್ಸಿಂದ ಬಂದಿದ್ದಾವೆ ಅಂತ ವಿತ್ ಪ್ರೂಫ್ ಹಾಕಿದ್ದೀವಿ, ಚೆಕ್ ಮಾಡ್ಕೊಳ್ಳಿ, ಅಚ್ಚುಕಟ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಯಾರಿಗಾರ ನೋಟ್ಸ್ ಅವಶ್ಯಕತೆ ಇದ್ದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇನ್ನು ಅಪ್ಕಮಿಂಗ್ ನೋಟಿಫಿಕೇಶನ್ ಡೀಟೇಲ್ಸ್ ಹೇಳ್ತೀನಿ. ಸೊ ಓದಲಿಕ್ಕೆ ಸ್ಟಾರ್ಟ್ ಮಾಡಿ. ಫಸ್ಟ್ ಆಫ್ ಆಲ್ ಮಾಡಬೇಕಾಗಿರೋದು ಏನಂದರೆ ಓದಲಿಕ್ಕೆ ಸ್ಟಾರ್ಟ್ ಮಾಡಿ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಎಕ್ಸಾಮಿನೇಷನ್ ನೋಟಿಫಿಕೇಶನ್ ಕಾಲಾದಾಗ ಓದೋದು ಸ್ಟ್ರಾಟಜಿ ಅಲ್ಲ, ಯಾವ ಕಾರಣಕ್ಕೂ ಆಗಲ್ಲಮ್ಮ. 23ನೇ ವರ್ಷ ಇದು ನನ್ನ ಎಕ್ಸ್ಪೀರಿಯೆನ್ಸು, 23ನೇ ವರ್ಷದ ಎಕ್ಸ್ಪೀರಿಯೆನ್ಸು. ನಿಮ್ಮ ಫೀಲ್ಡಲ್ಲಿ 23ನೇ ವರ್ಷದ ಎಕ್ಸ್ಪೀರಿಯೆನ್ಸು, 23 ಇಯರ್ಸ್ ಎಕ್ಸ್ಪೀರಿಯೆನ್ಸ್. ಇನ್ನು ನಿಮ್ಮ ಕಾಂಪಿಟೇಟಿವ್ ಫೀಲ್ಡಲ್ಲಿ 23 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ. ಅರ್ಥ ಆಯ್ತಿದೆಯಲ್ಲ? 23 ವರ್ಷ 23ನೇ ವರ್ಷಕ್ಕೆ ರೀಚ್ ಆಗಿದೆ, ಆಯ್ತಲ್ಲ? ಸೊ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಏನು ಹೇಳ್ತೀನಿ ನಾನು ಫಾಲೋ ಮಾಡಿ. ಫಸ್ಟ್ ಓದಲಿಕ್ಕೆ ಸ್ಟಾರ್ಟ್ ಮಾಡಿ. ಯಾರಿಗಾರ ಕೆಲಸ ಬೇಕಿದ್ದರೆ ಮಾತ್ರ, ಯಾರಿಗಾದರೂ ಕೆಲಸ ಅವಶ್ಯಕವಾಗಿ ಬೇಕೇ ಬೇಕು ಅಂತಿದ್ರೆ ಫಸ್ಟ್ ಓದಲಿಕ್ಕೆ ಸ್ಟಾರ್ಟ್ ಮಾಡಿ. ಸೆಲೆಕ್ಷನ್ ಮಾಡ್ಕೊಳ್ಳಿ. KPSCನ KEನ ಇವೆರಡು ಒಂದು ಟೈಪು. ಅರ್ಥ ಆಗ್ತಿದೆಯಲ್ಲ? ಇವೆರಡು ಅಟೆಂಡ್ ಮಾಡ್ಕೋಬೋದು. KPSC KE GS ಇರುತ್ತೆ, ಸ್ಪೆಸಿಫಿಕ್ ಪೇಪರ್ಸ್ ಇರ್ತವೆ, ಅಥವಾ ನಿಮ್ಮ ಕಮ್ಯುನಿಕೇಷನ್ಸ್ ಪೇಪರ್ಸ್ ಇರ್ತವೆ. ಅರ್ಥ ಆಗ್ತಿದೆಯಲ್ಲ? GS ಕಂಪಲ್ಸರಿ ಇರುತ್ತೆ. GS ಏನಾಗಿರುತ್ತೆ? ಕಂಪಲ್ಸರಿ ಇರುತ್ತೆ. ಎಲ್ಲ ಎಕ್ಸಾಮ್ಸ್ಗೂ ಜನರಲ್ ಸ್ಟಡೀಸ್ ಕಂಪಲ್ಸರಿ ಇರುತ್ತೆ ನಿಮ್ಮ KPSC KEಯಲ್ಲಿ. ಇನ್ನು ಕಮ್ಯುನಿಕೇಷನ್ ಪೇಪರ್ ಇರುತ್ತೆ ನಿಮ್ಮ KPSC KEಯಲ್ಲಿ. ಕಮ್ಯುನಿಕೇಷನ್ ಪೇಪರ್ಸ್ ಇರುತ್ತೆ. ಕೆಲವೊಂದು ಎಕ್ಸಾಮ್ಸ್ಗೆ ಒಂದು ಸ್ಪೆಸಿಫಿಕ್ ಪೇಪರ್ ಅಂತ ಇಟ್ಟಿರ್ತಾರೆ. ಕೆಲವೊಂದು ಅಂತ ಹೇಳ್ತೀನಿ, ಯಾವುದಾದ್ರೂ ಆಗಿರ್ಬೋದು, ಸ್ಪೆಸಿಫೈ ಮಾಡೋಕ್ಕೆ ಹೋಗ್ತಿಲ್ಲ. ಯಾವುದಾದ್ರೂ ಒಂದೊಂದು ಎಕ್ಸಾಮ್ಗೆ ಕೆಲವೊಂದು ಎಕ್ಸಾಮ್ಸ್ಗೆ ಸ್ಪೆಸಿಫಿಕ್ ಪೇಪರ್ಸ್ ಇಟ್ಟಿರ್ತಾರೆ. ಅದನ್ನು ನೋಡ್ಕೊಂಡು ಅಟೆಂಡ್ ಮಾಡ್ಕೊಳ್ಳಿ. ಇದು KPSC KE ಹಣೆಬರ. ಇದು ಬಿಟ್ಟರೆ ನಿಮ್ಮ DCC ಬ್ಯಾಂಕ್ಸ್ ಇದಾವೆ ಆ್ಯಂಡ್ KMF ಇದೆ. DCC ಬ್ಯಾಂಕ್ಸ್ ಆ್ಯಂಡ್ KMF ಇದೆ. ಇಲ್ಲಿ ಯಾರ ಕೈಲಾದ್ರೂ ಆಗಿಲ್ಲ, ಸ್ಕೋರಿಂಗ್ ಏರ್ತಾ ಇಲ್ಲ ಅಂದರೆ DCC ಬ್ಯಾಂಕ್ಸ್ ಆ್ಯಂಡ್ KMFಗೆ ಕೆಲಸ ಬೇಕೇ ಬೇಕು ಅಂದರೆ ಇಲ್ಲಿಗೆ ಶಿಫ್ಟ್ ಆದರೆ ಪೇಪರ್ ಇನ್ನೂ ಮ್ಯಾಕ್ಸಿಮಮ್ ಟಫೆಸ್ಟ್ ಪೇಪರ್ಸ್ ಬರ್ತಾ ಇಲ್ಲ. ಈಗಲೂ ಪೇಪರ್ಸು ಒಂದು ಮಾಡ್ರೇಟಾಗೇ ಇದ್ದಾವೆ. ಆರಾಮ್ಸೆ ಇಂಟರ್ವ್ಯೂ ಕ್ವಾಲಿಫೈ ಆಗೋದು ಆರಾಮ್ಸೆ ಈಸಿಯಾಗಿ ಕ್ವಾಲಿಫೈ ಆಗ್ಬೋದು. ಅರ್ಥ ಆಗುತ್ತಲ್ಲ? ಸೊ ಯಾರಿಗಾರ ಅವಶ್ಯಕತೆ ಇದ್ದರೆ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿರಿ. DCC ಬ್ಯಾಂಕ್ಸ್ ಬಳ್ಳಾರಿದು ರೀನೋಟಿಫೈ ಆಗುತ್ತೆ, ವೆಯ್ಟ್ ಮಾಡಿರಿ ಅಷ್ಟೇ. ರೀನೋಟಿಫೈ ಆಗುತ್ತೆ, ವೆಯ್ಟ್ ಮಾಡಿ. ಶಾರ್ಟ್ಲಿ ಆಗುತ್ತೆ, ವೆಯ್ಟ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಶಿಮೂಲ್ದು ಮಾಡೇ ಮಾಡ್ತಾರೆ. ಕಾಲ್ ಆಗಿದೆ ಅಂದರೆ ಮಾಡೇ ಮಾಡ್ತಾರೆ, ವೆಯ್ಟ್ ಮಾಡಿ, ಅದನ್ನು ವೆಯ್ಟ್ ಮಾಡಿ. ಇನ್ನು ರಿಮೈನಿಂಗ್ ನೋಟಿಫಿಕೇಷನ್ಸು ಎಲ್ಲ ಒಂದೊಂದೇ ಆಗ್ತವಪ್ಪ. ಎಲ್ಲ DCC ಬ್ಯಾಂಕ್ಸ್ ಒಂದೊಂದೇ ಆಗ್ತವೆ. ಎಲ್ಲ ಅದು ಇದು ಅಂತ ಯಾವುದು ಮೆನ್ಷನ್ ಮಾಡ್ತಿಲ್ಲ. ಒಂದೊಂದೇ ಆಗ್ತಾ ಬರ್ತವೆ. KMFs ಅಷ್ಟೇ, ಎಲ್ಲೆಲ್ಲಿ ವೇಕೆನ್ಸಿ ಇರ್ತವೆ ಅಲ್ಲಿ ಮಾಡ್ತಾ ಹೋಗ್ತಾರೆ. ಎಲ್ಲವೂ ಕಾಲ್ ಆಗ್ತವೆ. ನಿಮ್ಮ KPSCಯಿಂದನೂ ಕಾಲ್ ಆಗ್ತವೆ, KEಯಿಂದನೂ ಕಾಲ್ ಆಗ್ತವೆ. ಎಲ್ಲ ನೋಟಿಫಿಕೇಷನ್ಸು ಆಗ್ತವೆ. ಫಸ್ಟ್ ನೀವು ಮಾಡಬೇಕಾಗಿರೋದು ಅಂದರೆ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಓದೋದೇ ಇಲ್ಲ ಅಂದರೆ ಕಷ್ಟ. ಸಪೋಸ್ DCC ಬ್ಯಾಂಕ್ಸ್ ಆ್ಯಂಡ್ KMF ಅಲ್ಲೇ ಕೆಲಸ ತೊಗೋತೀವಿ ಅಂದರೆ ಫಸ್ಟ್ ಓದ್ಲಿಕ್ಕೆ ಶುರು ಮಾಡಿರಿ. ಈ ತಕ್ಷಣವೇ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಮಿನಿಮಮ್ ನಮ್ಮಲ್ಲಿರೋ ನೋಟ್ಸ್ ಅಥೆಂಟಿಕೇಟೆಡ್ ನೋಟ್ಸ್ ಇದೆ, ಪಕ್ಕ ಹೈಲಿ ಸಕ್ಸಸ್ ಆಗಿರೋವಂಥ ನೋಟ್ಸು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರೋ ವಿಡಿಯೋಸ್ ವಿತ್ ಪ್ರೂಫ್ ನೋಡಿದ್ರೆ ಗೊತ್ತಾಗುತ್ತೆ ಹೈಲಿ ಸಕ್ಸಸ್ ಆಗಿರೋ ನೋಟ್ಸು. ಈ ನೋಟ್ಸ್ ಬಂದ ಮೇಲೇ 2 months ಬೇಕು ಓದಲಿಕ್ಕೆ. ನೋಟ್ಸ್ ಬಂದ ನಂತರ 2 ತಿಂಗಳು ಬೇಕು ನೀವು ಎಸ್ ಅಂತ ಅನ್ಲಿಕ್ಕೇನೆ. ಮಿನಿಮಮ್ 2 months ಬೇಕು. ಮಿನಿಮಮ್ 10 hours ಆದರೂ ವರ್ಕ್ ಮಾಡಲೇಬೇಕು. ಅಚ್ಚುಕಟ್ಟಾಗಿ ಒಂದು 8 to 10 hours ವರ್ಕ್ ಮಾಡಿದ್ರೆ, ಒಂದು 2 months ಸತತವಾಗಿ ಪರಿಶ್ರಮ ಹಾಕಿದ್ರೆ ಖಂಡಿತವಾಗ್ಲೂ ರಿಸಲ್ಟ್ಸು ಕಣ್ಣೆದುರುಗಡೆನೇ ಕಾಣುತ್ತೆ. ಅರ್ಥ ಆಯ್ತಿದೆಯಲ್ಲ? ಯಾವಾಗೋ ಕಾಲಾದಾಗ ನಾನು ಓದ್ತೀನಿ ಅಂದರೆ ಅವ್ರು ಕೊಡೋದೇ 2 months, ಅದಾಗೋ ಕಥೆ ಅಲ್ಲ. ಎಲ್ಲ ಓದಿ ರೆಡಿ ಮಾಡಿ ಇಟ್ಕೊಂಡಿರಬೇಕು. ನೋಟಿಫಿಕೇಶನ್ ಆದ ತಕ್ಷಣವೇ ರಿವಿಷನ್ಸ್ ಅಷ್ಟೇ, ನಂಬರ್ ಆಫ್ ಟೈಮ್ ರಿವಿಷನ್ಸ್, ಒಂದು 10 to 15 times ಚೆನ್ನಾಗಿ ಬರೋ ನೋಟ್ಸ್ ಎಲ್ಲ ರಿವಿಷನ್ ಮಾಡಿಕೊಂಡು ಅಚ್ಚುಕಟ್ಟಾಗಿ ಹೋದರೆ ಒಳ್ಳೆ ಸ್ಕೋರ್ ಆಗುತ್ತೆ. 150+ ಅಂತೂ ಆರಾಮ್ಸೆ ಮಾಡ್ಕೋಬೋದು. ಓದಬೇಕಾಗಿರೋ ಸಬ್ಜೆಕ್ಟ್ಗಳು ಕನ್ನಡ ಹೈಯೆಸ್ಟ್ ಸ್ಕೋರ್ ಮಾಡ್ಬೋದು.
ಕಾನ್ಸ್ಟಿಟ್ಯೂಷನ್ ಹೈಯೆಸ್ಟ್ ಸ್ಕೋರಿಂಗ್ ಮಾಡ್ಬೋದು. ಕೋಆಪರೇಟಿವ್ ಪ್ಲಸ್ ಬ್ಯಾಂಕಿಂಗು ಅಥವಾ ಕೋಆಪರೇಟಿವ್ ಪ್ಲಸ್ KMF ನಿಮ್ಮ ಪಶುಪಾಲನೆ ಹೈಯೆಸ್ಟ್ ಸ್ಕೋರಿಂಗ್ ಮಾಡುವಂಥ ಜಾಗಗಳಿವು. ಇದು ಇಷ್ಟು ಜಾಗಗಳು. ಇನ್ನು GK ಒಂದು ಒಳ್ಳೆ ಸ್ಕೋರ್ ಕಾಣಿಸ್ಬೋದು, ಮಾಡ್ಬೋದು. ಅಚ್ಚುಕಟ್ಟಾದ ಪ್ರಿಪ್ರೇಷನ್ ಇದ್ದರೆ ಮಾಡ್ಬೋದು. ಇನ್ನು ಇಂಗ್ಲೀಷ್ನ ನಮ್ಮಲ್ಲಿ ಏನು ಅವೈಲೇಬಲ್ ಇದೆ ಅದಷ್ಟನ್ನ ಫ್ರೀ ಮೆಟೀರಿಯಲ್ ಇರುತ್ತೆ, ಕಳಿಸ್ಕೊಡ್ತೀವಿ. ಯಾರಿಗಾರು ಅವಶ್ಯಕತೆ ಇದ್ದರೆ ನೋಟ್ಸ್ ತೊಗೊಂಡವ್ರಿಗೆ, ನಮ್ಮ ಸ್ಟೂಡೆಂಟ್ಸ್ಗೆ ಮಾತ್ರ ಸ್ಮಾಲ್ ಪೋರ್ಷನ್ ಆಂಟೋನಿಮ್ಸು, ಸಿನೋನಿಮ್ಸು, ಇಡಿಯಮ್ಸು, ಫ್ರೇಸಸ್ಸು ಸಣ್ಣ ಪೋರ್ಷನ್ ಲಭ್ಯ ಇದೆ. ಅದು ಫ್ರೀ ಇರುತ್ತೆ, PDF ರೂಪದಲ್ಲಿ ಕಳಿಸ್ಕೊಡ್ತೀವಿ. ಒಂದು 10 ಮಾರ್ಕ್ಸ್ ಈಸಿಯಾಗಿ ಕವರೇಜ್ ಆಗುತ್ತೆ. 25ಗೆ 10 ಮಾರ್ಕ್ಸ್ ಕವರೇಜ್ ಆಗುತ್ತೆ. ಮಿಕ್ಕಿದ್ದು ಓದ್ಕೋಬೇಕಾಗುತ್ತೆ ನೀವು. ಇನ್ನು ನಮ್ಮಲ್ಲಿ ಲಭ್ಯ ಇರತಕ್ಕಂಥ ನೋಟ್ಸು ಕನ್ನಡ ಫುಲ್ ನೋಟ್ಸ್ ಲಭ್ಯ ಇದೆ. ಫುಲ್ ನೋಟ್ಸ್, ಕಂಪ್ಲೀಟ್ ಅನ್ನೋ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಸಾಹಿತ್ಯ ಆಗಿರ್ಬೋದು, ಭಾಷಾಭ್ಯಾಸ ಆಗಿರ್ಬೋದು, ನಿಮ್ಮ ವ್ಯಾಕರಣ ಆಗಿರ್ಬೋದು, ಅದ್ಭುತವಾಗಿರುವಂಥ ನೋಟ್ಸ್ ರೆಡಿ ಇದೆ. ಯಾರಿಗಾರ ಅವಶ್ಯಕತೆ ಇದ್ದರೆ ತಗೊಂಡು ಹೋಗ್ರಿ. ಇನ್ನು ಕಾನ್ಸ್ಟಿಟ್ಯೂಷನ್ ಕರೆಂಟ್ ಅಫೇರ್ಸ್ ಬೇಸ್ಡು ಪ್ಲಸ್ ಫುಲ್ ನೋಟ್ಸು ಲಭ್ಯ ಇದೆ. ಯಾರಿಗಾರ ಅವಶ್ಯಕತೆ ಇದ್ದರೆ ತೊಗೊಂಡು ಹೋದ್ರಿ. ಇನ್ನು ಕನ್ನಡ ರೆಕಾರ್ಡೆಡ್ ಕ್ಲಾಸಸ್ ಇದೆ, ಕಾನ್ಸ್ಟಿಟ್ಯೂಷನ್ ರೆಕಾರ್ಡೆಡ್ ಕ್ಲಾಸಸ್ಸು ಇದೆ. ಕಾನ್ಸ್ಟಿಟ್ಯೂಷನ್ನು ಕನ್ನಡ ಏನು ಕೊಟ್ಟಿದ್ದೋ ಅದೇ ರೀಚ್ ಆಗಿದ್ದಾವೆ ನಿಮ್ಮ ಗ್ರಾಹಕರ ಮಹಾಮಂಡಲ. ಬಟ್ ಜೊತೆಯಲ್ಲಿ ಹಿಂದೆ ನಡೆದಂಥ ಎಕ್ಸಾಮ್ಸು ಹೈ ಲೆವೆಲ್ ಸಕ್ಸಸ್ ಆಗಿದ್ದಾವೆ. ಎಲ್ಲವೂ ವಿಡಿಯೋ ಸಮೇತ ಹಾಕಿದ್ದೀವಿ, ಚೆಕ್ ಮಾಡ್ಕೋಬೋದು. ಎಲ್ಲವೂ ಹಾಕಿದ್ದೀವಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ಕಾನ್ಸ್ಟಿಟ್ಯೂಷನ್ ಅಷ್ಟೇ, ಏನು ಹೇಳಿದ್ದೆ ಕ್ಲಾಸಸ್ಸಲ್ಲಿ ಇಂತಿಂಥ ಟಾಪಿಕ್ ಮೇಲೆ ಕ್ವಶನ್ಸ್ ಬರ್ತವೆ ಅಂತ ಅವೇ ಬಂದಿದ್ದಾವೆ, ಅವೇ ರೀಚ್ ಆಗಿದ್ದಾವೆ, ಅದೇ ಟಾಪಿಕ್ ಮೇಲೆ ಬಂದಿದ್ದಾವೆ. 100% ಸಕ್ಸಸ್ ಆಗಿದೆ. ನೆಕ್ಸ್ಟು ನಿಮ್ಮ ಕೋಆಪರೇಟಿವ್, KMF, ಬ್ಯಾಂಕಿಂಗು, 1959 ಆ್ಯಕ್ಟು, 3000 ಕ್ವಶನ್ ಬ್ಯಾಂಕ್ನ ವಿಡಿಯೋಸ್ ದಾಖಲೆ ಸಮೇತನೇ ಹಾಕಿದ್ದೀವಿ. ದಾಖಲೆ ಸಮೇತ ವಿತ್ ಪ್ರೂಫ್ ಹಾಕಿದ್ದೀವಿ. ಅದನ್ನು ಚೆಕ್ ಮಾಡ್ಕೊಳ್ಳಿ. 50ಗೆ 40+ ಕ್ವಶನ್ಸ್ ರೀಚ್ ಆಗಿದ್ದಾವೆ. 50ಗೆ 40+ ಕ್ವಶನ್ಸ್ ರೀಚ್ ಆಗಿದ್ದಾವೆ. ಚೆಕ್ ಮಾಡ್ಕೊಳ್ಳಿ. ಇನ್ನು ರೆಕಾರ್ಡೆಡ್ ಕ್ಲಾಸಸ್, GK ರೆಕಾರ್ಡೆಡ್ ಕ್ಲಾಸಸ್ಸು ಟಿಲ್ ಎಕ್ಸಾಮಿನೇಷನ್ ಡೇಟ್ವರೆಗೂ ಇರುತ್ತೆ. ಅರ್ಥ ಆಗ್ತಿದೆಯಾ? ಅಲ್ಲಿವರೆಗೂ ಕ್ಲಿಯರ್ ಮಾಡ್ಕೊಡ್ತೀವಿ. ಆಲ್ಮೋಸ್ಟ್ ಕ್ವಶನ್ಸ್ ರೀಚ್ ಆಗಿದ್ದಾವೆ. GK ಆಲ್ಮೋಸ್ಟ್ ಕ್ವಶನ್ಸ್ ರೀಚ್ ಆಗಿದ್ದಾವೆ. ಅರ್ಥ ಆಗುತ್ತಲ್ಲ? ಯಾರಿಗಾರ ಅವಶ್ಯಕತೆ ಇದ್ದರೆ ತಗೊಂಡು ಓದ್ಕೊಳ್ರಿ. ಅರ್ಥ ಆಗುತ್ತಲ್ಲ? ಇನ್ನು ಫಸ್ಟು ಓದ್ಲಿಕ್ಕೆ ಸ್ಟಾರ್ಟ್ ಮಾಡೋದು ಫಸ್ಟ್ ಕ್ರೈಟೀರಿಯಾ. ಫಸ್ಟ್ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಅಪ್ಲಿಕೇಶನ್ ಹಾಕಿ ನೋಡಿ, ಫಸ್ಟ್ ನೋಡಿ. ನಿಮ್ಗೆ ಅವಶ್ಯಕತೆ ಇದೆ ಅಂತ ಅನ್ಸಿದ್ರೆ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಅಪ್ಲಿಕೇಶನ್ ಆದ ನಂತರ ಸಿಲೆಬಸ್ ಚೆಕ್ ಮಾಡಬೇಕು. ಸಿಲೆಬಸ್ ಆದ ನಂತರ ನೋಟ್ಸ್ ನಮ್ಮಲ್ಲಿ ಅಥೆಂಟಿಕೇಟೆಡ್ ನೋಟ್ಸ್ ಇದೆ. ಅವಶ್ಯಕತೆ ಇದ್ದರೆ ತಗೊಂಡು ಓದಿ. ಫಸ್ಟ್ ದಯವಿಟ್ಟು ಕಾಲು ಮೆಸೇಜ್ ಮಾಡಲಿಕ್ಕಿಂತ ಮುಂಚಿತವಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡಲೇಬೇಕು. ಅರ್ಥ ಆಗುತ್ತಲ್ಲ? ಒಂದು ಹಾಫ್ ಆನ್ ಅವರ್ 1 ಅವರ್ ಕೂತ್ಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಆಫ್ ವಿಡಿಯೋಸ್ ಇದ್ದಾವೆ. ಎಲ್ಲವನ್ನೂ ನೋಡಿ, ಅಚ್ಚುಕಟ್ಟಾಗಿ ನೋಡಿ, ಕೂತ್ಕೊಂಡು ನಿಧಾನವಾಗಿ ಸಮಾಧಾನವಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತಕ್ಕಂಥ ಎಲ್ಲ ವಿಡಿಯೋನು ಚೆಕ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಎಷ್ಟು ಕ್ವಶನ್ಸ್ ಬಂದಿದ್ದಾವೆ, ಎಷ್ಟು ಮ್ಯಾಕ್ಸಿಮಮ್ ಕ್ವಶನ್ಸ್ ರೀಚ್ ಆಗಿದ್ದಾವೆ ಇವ್ರ ನೋಟ್ಸಿಂದ ಅಂತ ಕಣ್ಣೆದುರುಗಡೆ ಕಾಣುತ್ತೆ. ಪ್ಲಸ್ ಸ್ಯಾಂಪಲ್ ನೋಟ್ಸು ನಿಮ್ಮ ಕಣ್ಣೆದುರುಗಡೆ ಕಾಣುತ್ತೆ. ತದನಂತರದಲ್ಲಿ ನೋಟ್ಸ್ ಅವಶ್ಯಕತೆ ಇದ್ದರೆ ಅಷ್ಟೇ ಮೆಸೇಜ್ ಮಾಡಬೇಕು. ಸೊ ಅನ್ವಾಂಟೆಡ್ ಮೆಸೇಜಸ್ ಮಾಡಬೇಡಿ ದಯವಿಟ್ಟು. ಅನ್ವಾಂಟೆಡ್ ಮೆಸೇಜಸ್ ಒಬ್ಬರು ಮಾಡಬೇಡಿ. ಕೂತ್ಕೊಂಡು ಅದ್ರ ಬದಲು ಓದ್ಕೊಳ್ಳಿ. ಓದಲಿಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಆಗೋ ಕತೆ ಅಲ್ಲ. ಅರ್ಥ ಆಗುತ್ತಲ್ಲ? ಫಸ್ಟ್ ಓದಲಿಕ್ಕೆ ಶುರು ಮಾಡಿರಿ. ಫಸ್ಟ್ ಓದೋದು ಹೆವಿ ಇರುತ್ತೆ. ಹೆವಿ ನೋಟ್ಸ್ಗಳು, ಎಲ್ಲ ಹೆವಿ ನೋಟ್ಸ್ಗಳು 1-2 ದಿನದಲ್ಲಿ ಓದೋ ಕತೆ ಅಲ್ಲ ಇದು. ಅರ್ಥ ಆಗುತ್ತಲ್ಲ? ಅಡ್ವಾಂಟೇಜ್ 15 ದಿನ ಏನಾದ್ರು ಗ್ಯಾಪ್ ಎಕ್ಸ್ಟ್ರಾ ಸಿಕ್ತು ಅಂದರೆ ಇಟ್ಸ್ ಅಡ್ವಾಂಟೇಜ್. ಒನ್ಸ್ ರಿವಿಷನ್ ಮಾಡ್ಕೋಬೋದು. ಇನ್ನೂ 15 ದಿನ ಏನಾದ್ರು ಎಕ್ಸ್ಟ್ರಾ ಸಿಕ್ತು ಅಂದರೆ ಮತ್ತೆ ಅಡ್ವಾಂಟೇಜು, ಇನ್ನೂ ಒಂದ್ಸತಿ ರಿವಿಷನ್ ಮಾಡ್ಕೋಬೋದು. ನಂಬರ್ ಆಫ್ ಟೈಮ್ಸ್ ರಿವಿಷನ್ಸ್ ಯಾರು ಜಾಸ್ತಿ ಮಾಡ್ತೀರಾ, ಕರೆಕ್ಟಾಗಿರೋ ನೋಟ್ಸ್ನ ನಂಬರ್ ಆಫ್ ಟೈಮ್ ರಿವಿಷನ್ ಯಾರು ಅಥೆಂಟಿಕೇಟೆಡ್ ಆಗಿ ಇರ್ತಕ್ಕಂಥ ನೋಟ್ಸ್ನ ನಂಬರ್ ಆಫ್ ಟೈಮ್ ರಿವಿಷನ್ಸ್ ಯಾರು ಜಾಸ್ತಿ ಟೈಮ್ಸ್ ಮಾಡ್ಕೊಂಡು ಹೋಗ್ತೀರಾ ಅವ್ರದ್ದು ಸ್ಕೋರು 100% ಹೈಯೆಸ್ಟ್ ಸ್ಕೋರ್ ಆಗುತ್ತೆ. ಕಣ್ಣು ಮುಚ್ಕೊಂಡು ಹೇಳ್ಬೋದು. ಅರ್ಥ ಆಗುತ್ತಲ್ಲ? ಅದಕ್ಕೋಸ್ಕರ ಮಾಡ್ಕೊಡಿ. ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಅನ್ವಾಂಟೆಡ್ ಮೆಸೇಜಸ್ ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲವೂ ವಿಡಿಯೋ ಇದರಲ್ಲೇ ಇದ್ದಾವೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ. ಎಲ್ಲವನ್ನು ನೋಡ್ರಿ ಕೂತ್ಕೊಂಡು ಸಮಾಧಾನವಾಗಿ ಒಂದೊಂದೇ ನೋಡಿ. ಅವಶ್ಯಕತೆ ಇದ್ದರೆ ತೊಗೊಂಡು ಓದ್ರಿ. ಫಸ್ಟು ಯಾರಿಗಾರ ಕೆಲಸ ಬೇಕೇ ಬೇಕು ಅಂದರೆ ಓದ್ಲಿಕ್ಕೆ ಶುರು ಮಾಡಿರಿ. ಓದಲೇಬೇಕು. ಓದಲಿಲ್ಲ ಅಂದರೆ ಆಗೋ ಕತೆ ಇಲ್ಲ. ಕೊನೆಯ ಮೂಮೆಂಟ್ನಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ತಕ್ಷಣ ನೋಟ್ಸ್ ಅಂದರೆ ಕೊನೆ ಒಂದು ವಾರ ಇದ್ದಂಗೆ ತೆಗೆದುಕೊಂಡು ಏನು ಮಾಡ್ತೀರಿ? ಕೊನೆ ಒಂದು ವಾರ ಮಿನಿಮಮ್ 2 ಮಂತ್ಸ್ ಗ್ಯಾಪ್ ಬೇಕೇ ಬೇಕು. ಓದಲಿಕ್ಕೆ ಎಷ್ಟು ಬೇಕು? ಹಗಲು ರಾತ್ರಿ ಓದಿದ್ರೆ 2 ಮಂತ್ಸ್ ಬೇಕೇ ಬೇಕು. ಒಂದು ಸತಿ ಓದಿ ನೀವು ಅರ್ಥ ಮಾಡಿಕೊಂಡು ಅಚ್ಚುಕಟ್ಟಾಗಿ ರೆಡಿಯಾಗಿ ರಿವಿಷನ್ಸ್ ಮಾಡಬೇಕು. ಕಾಲ್ ಮಾಡ್ತಾರಲ್ಲ, ನೆಕ್ಸ್ಟ್ ಕಾಲ್ ಆಗುತ್ತಲ್ಲ, ನಂಬರ್ ಆಫ್ ಟೈಮ್ ರಿವಿಷನ್ಸ್ ಶುರು ಮಾಡಬೇಕು. ಅವಾಗ ಓದೋದಲ್ಲ ನೋಟ್ಸ್ ತೊಗೊಂಡು ಓದೋ ವಿಧಾನ ಅಲ್ಲ ಅದು. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಅವಾಗ ರಿವಿಷನ್ಸು ಅಷ್ಟೇ. ನಂಬರ್ ಆಫ್ ಟೈಮ್ ರಿವಿಷನ್ಸ್ ಯಾರು ಮಾಡ್ಕೊಂಡು ಹೋಗ್ತೀರಾ ತಲೆಯಲ್ಲೆಲ್ಲ ಹಾಗೇ ಪ್ರಿಂಟ್ ಇದ್ದಂಗೆ ಇರುತ್ತೆ. ಅಚ್ಚುಕಟ್ಟಾಗಿ ಅಟೆಂಡ್ ಮಾಡಿದ್ರೆ ಹೈಯೆಸ್ಟ್ ಸ್ಕೋರ್ ಆಗುತ್ತೆ. ಅರ್ಥ ಆಗುತ್ತಲ್ಲ? ಕನ್ನಡ ಫುಲ್ ನೋಟ್ಸ್ ಲಭ್ಯ ಇದೆ. ಕಾನ್ಸ್ಟಿಟ್ಯೂಷನ್ ಫುಲ್ ನೋಟ್ಸ್ ಲಭ್ಯ ಇದೆ. ಇನ್ನು ನಿಮ್ಮ ಕೋಆಪರೇಟಿವ್, KMF, ಬ್ಯಾಂಕಿಂಗ್, 1959 ಆ್ಯಕ್ಟು, 3000 ಕ್ವಶನ್ ಬ್ಯಾಂಕ್ ಇದೆಲ್ಲ ಕನ್ನಡ ಮೀಡಿಯಂ ನೋಟ್ಸ್ಗಳು ಫುಲ್ ನೋಟ್ಸ್ ಲಭ್ಯ ಇದೆ. ಇನ್ನು ರೆಕಾರ್ಡೆಡ್ ಕ್ಲಾಸಸ್ ಲಭ್ಯ ಇದೆ. ಯಾವುದಾದ್ರು ಬೇಕಿದ್ರೆ ಅವಶ್ಯಕತೆ ಇದ್ದರೆ ತೊಗೊಂಡು ಓದಿ.
ಗೊತ್ತಿರೋದು ಹೇಳಿದ್ದೀನಿ, ಟೈಮ್ ವೇಸ್ಟ್ ಮಾಡೋ ಕೆಲಸ ಮಾತ್ರ ಯಾರು ಮಾಡಿಬಿಟ್ರಿ, ಯಾರು ಟೈಮ್ 1 ನಿಮಿಷ ವೇಸ್ಟ್ ಮಾಡಿಬಿಟ್ರಿ. ಕಾಲ್ ಆಗೋದು ಕನ್ಫರ್ಮ್, 100,000 ಭಾಗ ಕನ್ಫರ್ಮ್ ಇದ್ದಾವೆ. KPSC, KEA, ನಿಮ್ಮ DCC ಬ್ಯಾಂಕ್ಸು, KMF ಎಲ್ಲವೂ ಕಾಲ್ ಆಗ್ತವೆ, ಎಲ್ಲವೂ ಆಗ್ತವೆ. ಅದು ಇದು ಅನ್ಬಾರ್ದು, ಯಾವ್ದಾಗುತ್ತೆ ಅದು ಓದಬೇಕು. PC ಆದರೆ ಎಕ್ಸಾಂಪಲ್ ಕೊಡ್ತಾ ಇರೋದು, PC ಆದರೆ PCಗೆ ಹಾಕಿ ಹೋಗ್ಬೇಕು. ನನಗೆ ಅದೇ ಬೇಕು ಇದೇ ಬೇಕು ನೋ, ಇವತ್ತಿನ ಪೊಸಿಷನ್ ಹಂಗಿಲ್ಲ. ಸಿಕ್ಕಿದ್ದಕ್ಕೆ ಯಾವ ಸಿಗುತ್ತೋ ಅದಕ್ಕೆ ಹೋಗ್ರಿ, ತದನಂತರ ಕೂತ್ಕೊಂಡು ಓದ್ರಿ. ಗೊತ್ತಿರೋದು ಹೇಳಿದ್ದೀನಿ, ಎಕ್ಸಾಂಪಲ್ ಕೊಟ್ಟಿದ್ದು. ಟೀಚರ್ಸ ಯಾರು ಎಲಿಜಿಬಲ್ ಇದ್ದಾರೆ, ಟೀಚರ್ಸ್ ಕಾಲ್ ಆದರೆ ಟೀಚರ್ಸ್ಗೆ ಹೋಗಿ, ಕಾಲ್ ಆಗಿದ್ದನ್ನ ಓದಬೇಕು. ಕಾಲ್ ಯಾವ್ದು ಸಿಗುತ್ತೆ, ಸಿಕ್ಕಿದ್ದನ್ನ ಫಸ್ಟ್ ಒಂದು ಕೆಲಸ ಮಾಡ್ಕೊಳ್ಳಿ, ಏನು ಉದ್ದೇಶ. ಬೇಸಿಕ್ ಥೀಮ್ ಏನು ಗೊತ್ತಾ, ಕೆಲಸ ಮಾಡ್ಕೊಳ್ಳಿ. ಯಾವುದಾದ್ರೂ ಸರಿ ಒಂದು ಕೆಲಸ ಮಾಡ್ಕೊಳ್ಳಿ. ಒಂದು ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ಸಂಬಳ ಬರ್ತಿರುತ್ತೆ. ನೆಕ್ಸ್ಟ್ ಕಂಟಿನ್ಯೂಷನ್ ಯಾವ್ದು ಬೇಕೋ ಅದು ಓದ್ಕೋಬೋದು. ಟಾರ್ಗೆಟ್ ಮಾಡಿ ಓದಿ, ತದನಂತರದಲ್ಲಿ ಕೆಲಸಕ್ಕೆ ಜಾಯಿನ್ ಆಗಿ ಟಾರ್ಗೆಟ್ ಮಾಡಿ ಓದಿ. ಫೈನಾನ್ಷಿಯಲ್ ಬರ್ಡನ್ ಕಡಿಮೆ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಯಾವುದು ಸಿಗುತ್ತೆ ಅದಕ್ಕೆ ಹೋಗಿ, ಸಿಕ್ಕಿದ್ದಕ್ಕೆ ಹೋಗಿ. ಯಾವ್ದು ಸಿಗುತ್ತೆ ಅದು ಇದು ಅಂತಲ್ಲ, ಯಾವ ಕೆಲಸನೂ ಬಿಡಬಾರ್ದು. ಗೌರ್ಮೆಂಟ್ ಕೆಲಸ ಬೇಕು ಅಂದರೆ ಒಂದು ನೋಟಿಫಿಕೇಶನ್ಸು ಬಿಡಬಾರ್ದು, ಎಲ್ಲದಕ್ಕೂ ಅಪ್ಲೈ ಮಾಡಬೇಕು. ಯಾವ್ದು ಸಿಗುತ್ತೆ ಅದಕ್ಕೆ ಹೋಗ್ತಾ ಇರಬೇಕು. ತದನಂತರ ಟಾರ್ಗೆಟ್ ಮಾಡಿ ಓದಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗಾರ ನೋಟ್ಸ್ ಅವಶ್ಯಕತೆ ಇದ್ರಷ್ಟೇ ಕಾಲು ಅಥವಾ ಮೆಸೇಜ್ ಮಾಡಿ. ಒಳ್ಳೇದಾಗ್ಲಮ್ಮ. ಕೂತ್ಕೊಂಡು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಫಸ್ಟ್ ಓದ್ಲಿಕ್ಕೆ ಶುರು ಮಾಡಿರಿ. ಮಿನಿಮಮ್ 2 ಮಂತ್ಸ್ ಅಂತೂ ಬೇಕೇ ಬೇಕು. ಇದು ಲೀಸ್ಟ್ ಪಾಸಿಬಿಲಿಟಿ. 2 ಮಂತ್ಸ್ ಕಡಿಮೆ ಖಂಡಿತವಾಗ್ಲೂ ಆಗೋದಿಲ್ಲ. ಮಿನಿಮಮ್ 2 ಮಂತ್ಸ್ ಬೇಕೇ ಬೇಕು. ಅಷ್ಟೊತ್ತಿಗೆ ಎಲ್ಲವೂ ನೋಟಿಫಿಕೇಶನ್ಸ್ ಎಲ್ಲವೂ ಬಂದಿರ್ತವೆ, ಆಲ್ಮೋಸ್ಟ್ ಬಂದಿರ್ತವೆ. ನಂಬರ್ ಆಫ್ ಟೈಮ್ ರಿವಿಷನ್ಸ್ಗೆ ಸರೋಗುತ್ತೆ. ಗೊತ್ತಿರೋದು ಹೇಳಿದ್ದೀನಿ. ತದನಂತರ ಅರ್ಜೆಂಟಾಗೆಲ್ಲ ಹೋಗೋ ಕತೆ ಎಲ್ಲ. ಒಂದು ದಿನಕ್ಕೆ 50 ಶೀಟ್ ಅಚ್ಚುಕಟ್ಟಾಗಿ ಓದ್ಬೋದು ಅಷ್ಟೇ. ಸೈಂಟಿಫಿಕಲಿ ಹೇಳ್ತಾ ಇದ್ದೀನಿ, ಒಂದು 50 ಶೀಟ್ನ ಅಚ್ಚುಕಟ್ಟಾಗಿ ಓದಿ ಅರ್ಥ ಮಾಡ್ಕೊಂಡು ಕೂತ್ಕೋಬೋದು. ಒಂದು ದಿನಕ್ಕೆ 50 ಶೀಟ್ ಓದ್ಲಿಕ್ಕೆ ಆಗೋದು. 500 ಪೇಜ್ ಓದ್ತೀನಿ, ಸುಳ್ಳದು, ಪಕ್ಕಾ ಸುಳ್ಳು. ಅರ್ಥ ಆಗುತ್ತಲ್ಲ? 50 ಶೀಟ್, ಎಷ್ಟು ಶೀಟು? 50 ಶೀಟ್ ಮೇಲೆ ಓದ್ಲಿಕ್ಕೆ ಹೋದ್ರೆ ಏನೂ ಹೋಗೋದಿಲ್ಲ ತಲೆ ಒಳಗಡೆ. ಒಂದು ದಿನಕ್ಕೆ ಓದ್ಲಿಕ್ಕಾಗೋದು 50 ಶೀಟ್ ಅಷ್ಟೇ, 50 ಶೀಟ್ಸ್. ಗೊತ್ತಾಗುತ್ತಲ್ಲ? ಸೊ ಹೇಳಿದ್ದೀನಿ, ನಿಮ್ಮ ಅನುಕೂಲ. ಓದ್ಕೊಂಡು ಓದ್ಕೊಡ್ರಿ, ಟೈಮ್ ವೇಸ್ಟ್ ಮಾಡಬೇಡ್ರಿ. ಒಳ್ಳೇದಾಗ್ಲಿ.